ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಲೋ ಲೈನ್ ಪ್ಲೆಸೆಂಟಾ ಆರ್ ಪ್ಲೆಸೆಂಟಾ ಪ್ರೀವಿಯಾ. ನಾನು ಆರ್ ಅಂತ ಯೂಸ್ ಮಾಡಿದ್ದಕ್ಕೆ ಎರಡೂ ಒಂದೇನಾ ಅಂತ ಹೇಳಿ ಎಲ್ಲರಿಗೂ ಅನ್ಸುತ್ತೆ. ಖಂಡಿತವಾಗ್ಲೂ ಅಲ್ಲ. ಲೋ ಲೈನ್ ಪ್ಲೆಸೆಂಟಾನೇ ಬೇರೆ, ಪ್ಲೆಸೆಂಟಾ ಪ್ರೀವಿಯಾನೇ ಬೇರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅಂಡ್ ಲೋ ಲೈನ್ ಪ್ಲೆಸೆಂಟಾ ಇದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಪ್ಲೆಸೆಂಟಾ ಪ್ರೀವಿಯಾ ಇದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ತಾಯಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಮಗುವಿಗೆ ಏನೆಲ್ಲ ತೊಂದರೆ ಆಗುತ್ತೆ, ನಾವೇನ್ ಮಾಡಬೇಕು ಏನ್ ಮಾಡಬಾರ್ದು, ಡಾಕ್ಟರ್ ನಮ್ಮನ್ನ ಹೇಗೆ ಇರೋದಕ್ಕೆ ಹೇಳ್ತಾರೆ, ಅವ್ರ ಕಡೆಯಿಂದ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅಂಡ್ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ, ಒಬ್ರು ಕೇಳ್ಕೊಂಡಿದ್ರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿನೇ ಈ ವಿಡಿಯೋ ಮಾಡಿರೋದು. ಓಕೆ, ಮತ್ತೆ ಆಗ್ತಾಳ ಬನ್ನಿ. ಸೊ ಫಸ್ಟ್ ಥಿಂಗು, ಪ್ಲೆಸೆಂಟಾ ಅಂದ್ರೆ ಏನು, ಪ್ಲೆಸೆಂಟಾ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಂತಂತಂದ್ರೆ ಪ್ಲೆಸೆಂಟಾನೇ ಫಸ್ಟ್ ಡೆವಲಪ್ ಆಗೋ ಅಂಗ, ಆಯ್ತಾ. ವೆರಿ ಫಸ್ಟ್ ಬರುವಂತಹ ಅಂಗನೇ ಪ್ಲೆಸೆಂಟಾ. ಡೆಲಿವರಿ ಆದವಾಗ ಮಗುವಿನ ಜೊತೆಗೆ ಪ್ಲೆಸೆಂಟಾ ಕೂಡ ಆಚೆ ಹೋಗುತ್ತೆ, ಆಯ್ತಾ. ಸೊ ಈ ಪ್ಲೆಸೆಂಟಾ ಯಾಕೆ ಇಂಪಾರ್ಟೆಂಟ್ ಅಂತಂತಂದ್ರೆ ಎಕ್ಸ್ಚೇಂಜ್, ತಾಯಿಗೂ ಮಗುವಿಗೂ ಮಧ್ಯ ಎಕ್ಸ್ಚೇಂಜ್ ಕೆಲಸನೇ ಮಾಡೋದೇ ಪ್ಲೆಸೆಂಟಾ. ಅಂದ್ರೆ ಮಗುವಿಗೆ ಬೇಕಾಗಿರೋ ಅಂತಹ ಅವಶ್ಯಕ ಇರುವಂತಹ ನ್ಯೂಟ್ರಿಯೆಂಟ್ಸ್ ಆಗಿರಬಹುದು, ಆಂಟಿಬಾಡೀಸ್ ಆಗಿರಬಹುದು, ಎಲ್ಲಾನು ಫುಡ್ ಆಗಿರ್ಬೋದು, ಎಲ್ಲಾನು ಕಳಿಸೋದು ಪ್ಲೆಸೆಂಟಾ ಥ್ರೂನೇ. ತಾಯಿ ಕಡೆಯಿಂದ ಮಗುವಿಗೆ ಬಂದು ಸೇರೋದು ಪ್ಲೆಸೆಂಟಾ ಥ್ರೂನೇ. ಸೊ ಮಗು ಕಡೆಯಿಂದ ಮಗುವಿಗೆ ಬೇಡವಾಗಿರೋ ವಸ್ತುಗಳು ಏನು ತಾಯಿ ಬ್ಲಡ್ ಸ್ಟ್ರೀಮಿಗೆ ಹೇಗೆ ಹೋಗುತ್ತೆ ಅಂತಂತಂದ್ರೆ ಥ್ರೂ ಪ್ಲೆಸೆಂಟಾನೇ ಹೋಗುತ್ತೆ. ಸೊ ಹಾಗಾಗಿ ಪ್ಲೆಸೆಂಟಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂತಂದ್ರೆ ಮಗುವಿಗೆ ಕಂಪ್ಲೀಟ್ ಆಗಿ ಹೋಗಬೇಕಾಗಿರುವಂತಹ ಎಲ್ಲ ಸಪ್ಲೈನು ಕಟ್ ಆಗಿ ಮಗುವಿಗೆ ತೊಂದರೆ ಆಗುತ್ತೆ ಯೂಶುವಲಾಗಿ. ಸೊ ಹಾಗಾಗಿನೇ ಪೂರ್ತಿ ಪ್ರೆಗ್ನೆನ್ಸಿನಲ್ಲಿ ಪ್ಲೆಸೆಂಟಾ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ, ಆಯ್ತಾ. ಸೊ ಈ ಪ್ಲೆಸೆಂಟಾ ಡೆವಲಪ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಎಲ್ಲಿ ಡೆವಲಪ್ ಆಗುತ್ತೆ, ಹೇಗೆ ಡೆವಲಪ್ ಆಗುತ್ತೆ ಅಂತಂತಂದ್ರೆ ಫಸ್ಟ್ ಬಂದು ಏನು ಎಂಬ್ರಿಯೋ ಫಾರ್ಮ್, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತಲ್ಲ, ಅದು ಬಂದು ಯೂಟ್ರಸ್ ಒಳಗಡೆಯ ಭಾಗಕ್ಕೆ ಬಂದು ಹಿಂಗೆ ಏನು ಇಂಪ್ಲಾಂಟ್ ಆಗಬೇಕಲ್ಲ, ಹಿಂಗೆ ಒಳಗಡೆ ಹೋಗಿ ಇಂಪ್ಲಾಂಟ್ ಆಗುತ್ತಲ್ಲ, ಅಲ್ಲೇನೆ ಪ್ಲೆಸೆಂಟಾ ಡೆವಲಪ್ ಆಗೋದು. ಸೊ ಇಂಪ್ಲಾಂಟೇಶನ್ ಎಲ್ಲಾಗುತ್ತೆ, ಪ್ಲೆಸೆಂಟಾ ಎಲ್ಲಿ ಡೆವಲಪ್ ಆಗುತ್ತೆ ಅನ್ನೋದು ಯಾರೂ ಏನಂತಾರೆ ಅದಕ್ಕೆ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಫುಲ್ ಒಂದು ಯೂಟ್ರಸ್ ಅಂತ ಅಂದವಾಗ ಎಲ್ಲಿ ಬೇಕಾದ್ರೂ ಪ್ಲೆಸೆಂಟಾ ಇಂಪ್ಲಾಂಟ್ ಆಗಬಹುದು, ಆಯ್ತಾ. ಸೊ ಇದು ಯೂಟ್ರಸ್ ಅಂತಂತಂದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಕೆಳಗಡೆಗೆ, ಇದು ಸರ್ವಿಕ್ಸ್. ಓಕೆ, ಸೊ ಈ ಯೂಟ್ರಸ್ ಒಳಗಡೆಗೆ ಪ್ಲೆಸೆಂಟಾ ಇಲ್ಲಿ ಬೇಕಾದ್ರೂ ಒಳಗಡೆ, ನಾನು ಹೇಳ್ತಾ ಇರೋದು ಇದು ಹೊರಗಡೆ ಅಲ್ಲ, ಒಳಗಡೆ ಈ ಪೋರ್ಷನ್ ಅಲ್ಲಿ ಬೇಕಾದ್ರೂ ಪ್ಲಾಂಟ್ ಆಗ್ಬೋದು, ಇಂಪ್ಲಾಂಟ್ ಆಗ್ಬೋದು, ಇಲ್ಲಿ ಬೇಕಾದ್ರೂ ಡೆವಲಪ್ ಆಗ್ಬೋದು, ಇಲ್ಲಿ ಬೇಕಾದ್ರೂ ಡೆವಲಪ್ ಆಗ್ಬೋದು, ಇಲ್ಲಿ ಬೇಕಾದ್ರೂ ಡೆವಲಪ್ ಆಗ್ಬೋದು, ಇಲ್ಲಿ ಬೇಕಾದ್ರೂ ಡೆವಲಪ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಡೆವಲಪ್ ಆಗ್ಬೋದು. ಯಾವಾಗ ಆ ಪ್ಲೆಸೆಂಟಾ, ಇದು ಸರ್ವಿಕ್ಸ್ ಅಂತ ಹೇಳಿದೆ ಅಲ್ವಾ, ಈ ಸರ್ವಿಕ್ಸ್ ಅಂತ ಹೇಳಿದಲ್ವಾ, ಈ ಸರ್ವಿಕ್ಸ್ ನ ಹತ್ರಕ್ಕೆ ಇಂಪ್ಲಾಂಟ್ ಆಯ್ತು ಅಂತಂತಂದ್ರೆ ಆವಾಗ ಅದನ್ನ ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತ ಕರೀತಾರೆ. ಓಕೆ, ಸರ್ವಿಕ್ಸ್ ಹತ್ರ ಇರಬೇಕು. ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರ್ ಡಾಟ್, ಆಯ್ತಾ. ಇದು ಸರ್ವಿಕ್ಸ್ ಅಂದ್ರೆ ಸರ್ವಿಕ್ಸ್ ಹತ್ರ ಪ್ಲೆಸೆಂಟಾ ಇತ್ತು ಅಂತಂತಂದ್ರೆ ಅದನ್ನ ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತ ಕರೀತಾರೆ. ಓಕೆ, ಸೊ ಪ್ಲೆಸೆಂಟಾ ಪ್ರೀವಿಯಾ ಅಂದ್ರೆ ಏನು ಅಂತಂದ್ರೆ ಯಾವಾಗ ಈ ಪ್ಲೆಸೆಂಟಾ ಈ ಸರ್ವಿಕ್ಸ್ ಅನ್ನ ಹತ್ರ ಬಂದು ಅದನ್ನ ಮುಚ್ಚಿಬಿಡುತ್ತೆ, ಅವಾಗ ಅದನ್ನ ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೀತಾರೆ. ಸೊ ಮುಚ್ಚೋದ್ರಲ್ಲೂ ಪ್ಲೆಸೆಂಟಾ ಪ್ರೀವಿಯಾ ಸರ್ವಿಕ್ಸ್ ನ ಕಂಪ್ಲೀಟ್ ಆಗಿ ಮುಚ್ಚೋದ್ರಲ್ಲೂ ಕೂಡ 3 ವೆರೈಟಿ ಇದೆ. ಏನು ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿಬಿಡೋದು, ಇಲ್ಲ ಪಾರ್ಷಿಯಲ್ ಅಂದ್ರೆ ಅರ್ಧ ಮಾತ್ರ, ಅಥವಾ ಮಾರ್ಜಿನಲ್ ಅಂತಂದ್ರೆ ಸ್ವಲ್ಪ ಇಷ್ಟೇ. ಇದು ಓಪನಿಂಗ್ ಅಂತಂತಂದ್ರೆ, ಇದು ಸರ್ವಿಕ್ಸ್ ಅಂತಂದ್ರೆ ಇಷ್ಟು ಬಂದಿತ್ತು ಅಂತಂತಂದ್ರೆ, ಇಷ್ಟು ಕಾಣಿಸ್ತಿದೆನಾ, ಇಷ್ಟಿತ್ತು ಅಂತಂದ್ರೆ ಅದನ್ನ ಮಾರ್ಜಿನಲ್ ಅಂತ ಕರೀತಾರೆ. ಅರ್ಧ ಇತ್ತು ಅಂತಂದ್ರೆ ಅದನ್ನ ಪಾರ್ಷಿಯಲ್ ಅಂತ ಕರೀತಾರೆ. ಇದು ಫುಲ್ ಹಿಂಗೆ ಕವರ್ ಆಗಿತ್ತು ಅಂತಂತಂದ್ರೆ ಕಂಪ್ಲೀಟ್ ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೀತಾರೆ. ಓಕೆ, ಇದ್ರದ್ದು ಇಂಪಾರ್ಟೆನ್ಸ್ ನಿಮಗೆ ಎದ್ರಲ್ಲಿ ತೋರಿಸಿದ್ದಾರೆ ಅಂತಂದ್ರೆ, ಗಣೇಶ್ದೊಂದು ಮೂವಿ ಇದೆ ಅಲ್ಲಪ್ಪ, ಚಮಕ್ ಒಳಗೆ ಲಾಸ್ಟ್ಗೆ ಅವಳು ರಶ್ಮಿಕಾಗೆ ಡೆಲಿವರಿ ಆಗೋ ಟೈಮಲ್ಲಿ ಪ್ಲೆಸೆಂಟಾ ಪ್ರೀವಿಯಾ ಕೇಸ್ ಇದು ಅಂತಂತ ಹೇಳಿ ಫುಲ್ ಎಲ್ಲ ಹರಿಬರಿ ಎಲ್ಲ ಮಾಡ್ತಿರ್ತಾರಲ್ಲ, ಅದೇ. ಸೊ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದ್ರೆ ಏನೆಲ್ಲ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ಎಲ್ಲ ಆಗಬಹುದು, ಏನೆಲ್ಲ ಕಷ್ಟಗಳು ಆಗಬಹುದು ಅನ್ನೋದನ್ನ ಆ ಮೂವಿನಲ್ಲಿ ತೋರಿಸಿದ್ದಾರೆ, ಆಯ್ತಾ. ಸೊ ಏನೇನೆಲ್ಲ ಆಗುತ್ತೆ, ಸೊ ಇದರಿಂದ ಪ್ಲೆಸೆಂಟಾ ಪ್ರೀವಿಯಾ ಆರ್ ಲೋ ಲೈಯಿಂಗ್ ಪ್ಲೆಸೆಂಟಾ ಇತ್ತು ಅಂತಂತಂದ್ರೆ, ಸ್ಪೆಷಲಿ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಥಿಂಗು ವೆಜೈನಲ್ ಬ್ಲೀಡಿಂಗ್ ಆಗುತ್ತೆ. ಅಗೇನ್ ಇದರಲ್ಲಿ ಏನು ಅಂತಂತಂದ್ರೆ ಪೇನ್ ಇರೋದಿಲ್ಲ, ಬ್ಲೀಡಿಂಗ್ ಮಾತ್ರ ಎಕ್ಸ್ಟ್ರೀಮ್ ಆಗಿ ಆಗ್ತಾ ಇರುತ್ತೆ, ಕೆಲವೊಂದು ಜನಕ್ಕೆ ಸ್ವಲ್ಪ ಆಗ್ತಾ ಇರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕೇಸ್, ಆಯ್ತಾ.
ಅದು ಹೇಗೆ ಅಂತಂತಂದ್ರೆ ಕರೆಕ್ಟಾಗಿ ಸರ್ವಿಕ್ಸ್ನ ಕವರ್ ಮಾಡಿಬಿಟ್ಟಿರುತ್ತೆ ನಿಮ್ಮ ಪ್ಲೆಸೆಂಟ, ಆಯಿತಾ. ನೀವು ಕೂತ್ಕೊಂಡವಾಗ ತುಂಬ ಹೊತ್ತು ನಿಂತ್ಕೊಂಡವಾಗ ಏನಾಗುತ್ತೆ, ನಿಮ್ಮ ಬಾಡಿ ವೇಟ್ ಆ್ಯಂಡ್ ಬೇಬಿ ವೇಟು ಪ್ಲೆಸೆಂಟ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ಪ್ಲೆಸೆಂಟ ಒಳಗಡೆ ಇರುವಂತಹ ಬ್ಲಡ್ ವೆಸಲ್ಸ್ ಏನಾಗುತ್ತೆ ಬ್ರೇಕ್ ಆಗ್ತಾ ಹೋಗುತ್ತೆ, ಆವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿನೇ ಪ್ಲೆಸೆಂಟ ಪ್ರೀವಿಯ ಇತ್ತು ಅಂತಂತಂದ್ರೆ ತುಂಬ ಹುಷಾರಾಗಿ ಇರಬೇಕು ಅಂತಂತಾನೆ ಹೇಳ್ತಾರೆ. ಓಕೆ, ಇದು ಈಗ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆಬ್ವಿಯಸ್ಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಯೂಶಲ್ ಆಗಿ 5 ಮಂತ್ಸಲ್ಲಿ ನಮಗೆ ಎನ್ ಟಿ ಸ್ಕ್ಯಾನ್ ಮಾಡ್ತಾರಲ್ಲ, ಆವಾಗಲೇ ಗೊತ್ತಾಗುತ್ತೆ. ಆದರೆ ಚಾನ್ಸಸ್ ಏನು ಅಂತಂತಂದ್ರೆ, ಈ ಪ್ಲೆಸೆಂಟ ಪ್ರೀವಿಯಾ ಅಂತಂತಂದ್ರೆ ಏನು ಪ್ಲೆಸೆಂಟ ಸರ್ವಿಕ್ಸ್ನ ಕಂಪ್ಲೀಟಾಗಿ ಕವರ್ ಮಾಡಿರುತ್ತಲ್ಲ, ಅಲ್ಲೂ ಒಂದು ಚಾನ್ಸ್ ಇದೆ. ಏನು ಚಾನ್ಸು ಅಂತಂತಂದ್ರೆ ಪ್ಲೆಸೆಂಟ ಮೂವ್ ಆಗಬಹುದಾದಂತಹ ಚಾನ್ಸು. ಅಂದರೆ ಈಗ ಒಂದ್ಸತಿ ಇಲ್ಲಿ ಅಟ್ಯಾಚ್ ಆಗಿದೆ ಅಂತಂದ್ರೆ ಇಲ್ಲಿ ಕಿತ್ಕೊಂಡ್ಬಂದು ಇಲ್ಲಿ ಮತ್ತೆ ಅಟ್ಯಾಚ್ ಆಗುತ್ತೆ ಅನ್ನೋದಲ್ಲ, ಆಯ್ತಾ. ಪ್ಲೆಸೆಂಟ ಒಂದ್ಸತಿ ಡೆವಲಪ್ ಆಯಿತು, ಒಂದ್ಸತಿ ಒಂದ್ ಕಡೆ ಅಟ್ಯಾಚ್ ಆಯಿತು ಅಂತಂತಂದ್ರೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಜರ್ನಿ ಅದು ಅಲ್ಲೇ ಉಳ್ಕೊಂಡಿರುತ್ತೆ. ಆದರೆ ಪ್ಲೆಸೆಂಟಲ್ ಮೈಗ್ರೇಷನ್ ಅಂತ ಕರೀತಾರೆ. ಅಂದರೆ ಪ್ಲೆಸೆಂಟ ಮೂವ್ ಆಗ್ತಾ ಆಗ್ತಾ ಹೋಗುತ್ತೆ. ಹೇಗೆ ಪ್ರೆಗ್ನೆನ್ಸಿ ಮುಂದುವರಿತಾ ಹೋಗುತ್ತೆ, ಆವಾಗ ಪ್ಲೆಸೆಂಟ ಬೆಳ್ಕೊಂಡು ಮುಂದಕ್ಕೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ಅಂದರೆ ಹೆಂಗೆ ಹೇಳಬೇಕು, ಇವಾಗ ಇದು ಯೂಟ್ರಸ್ಸು ಆ್ಯಂಡ್ ನಿಮ್ಮದು ಪ್ಲೆಸೆಂಟ ಇಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಇದು ಸರ್ವಿಕ್ಸ್ ಅಲ್ವಾ, ಬೆಳೀತಾ ಹೋಗುತ್ತೆ ಅಲ್ವಾ ಯೂಟ್ರಸ್ಸು. ಪ್ಲೆಸೆಂಟ ಇಲ್ಲಿ ಇದ್ದಿದ್ದು, ಸರ್ವಿಕ್ಸ್ ಹತ್ರ ಇದ್ದಿದ್ದು ಇಲ್ಲಿಗೆ ಬಂದ್ಬಿಟ್ಟಿದೆ, ಆಯ್ತಾ. ಇದರ ಅರ್ಥ ಇಲ್ಲಿ ಕಿತ್ಕೊಂಡು ಆಮೇಲೆ ಬಂದು ಇಲ್ಲಿ ಮತ್ತೆ ತಿರ್ಗಾ ಅಂಟ್ಕೊಂಡಿದೆ ಅನ್ನೋದಲ್ಲ. ಏನಾಯ್ತು ಹೇಳಿ, ಇಲ್ಲ ಅಂಟ್ಕೊಂಡಿರೋದು ಇಲ್ಲೇ ಅಂಟ್ಕೊಂಡಿತ್ತು, ಆದರೆ ಯೂಟ್ರಸ್ಸು ಎಕ್ಸ್ಪಾಂಡ್ ಆಗ್ತಾ 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 ಹೋದಂಗೆ ಅದು ಪ್ಲೆಸೆಂಟ್ ಅದು ಪೊಸಿಷನ್ ಕೂಡ ಚೇಂಜ್ ಆಯಿತು, ಆಯ್ತಾ. ಇದನ್ನ ಪ್ಲೆಸೆಂಟಲ್ ಮೈಗ್ರೇಷನ್ ಅಂತ ಕರೀತಾರೆ, ಆಯ್ತಾ. ಹಿಂಗೆ ಬೆಳ್ಕೊಂಡು ಮೇಲಕ್ಕೆ ಹೋಗುತ್ತೆ, ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಬೆಳಿಬಹುದು. ಸೊ ಹಾಗಾಗಿನೇ ಏನು ಮಾಡ್ತಾರೆ ಅಂತಂತಂದ್ರೆ, ಫಸ್ಟ್ ಒಂದು 20 ವೀಕ್ಸಲ್ಲಿ 22 ವೀಕ್ಸಲ್ಲಿ ನಿಮ್ಗೆ ಏನು NT ಸ್ಕ್ಯಾನ್ ಮಾಡಿರ್ತಾರಲ್ಲ, ಅವಾಗ ಏನಾದರೂ ಲೋ ಲೈನ್ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಆಗೇನ್ ಮತ್ತೆ ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ 30, 35, 36 ವೀಕ್ಸಲ್ಲಿ ಮತ್ತೆ ತಿರ್ಗಾ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ. ಏನಕ್ಕೆ ನೋಡ್ತಾರೆ ಅಂತಂತಂದರೆ ಪ್ಲೆಸೆಂಟ ಮೂವ್ ಆಗಿದೆನೋ ಇಲ್ವೋ ಅಥವಾ ಹಾಗೆ ಇದೆನೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮತ್ತೆ ಎಕ್ಸ್ಟ್ರಾ ಸ್ಕ್ಯಾನಿಂಗ್ಸು ಮಾಡ್ತಾರೆ. ಓಕೆ, ಸೊ ನನ್ನ ಫ್ರೆಂಡ್ ಒಬ್ಬರಿಗೆ ಸೇಮ್ ಇದೇ ಆಗಿದ್ದು. ಅವ್ರಿಗೆ ಇನಿಷಿಯಲ್ ಆಗಿ ಲೋ ಲೈನ್ ಪ್ಲೆಸೆಂಟನೇ ಇತ್ತು. ಆಮೇಲೆ ಏನಾಯಿತು, ತಾನೇ ಹಿಂಗೆ ಗ್ರ್ಯಾಜುವಲ್ ಆಗಿ ಬೆಳ್ಕೊಂಡು ಆಂಟೀರಿಯರ್ ಪ್ಲೆಸೆಂಟ ಆಗಿತ್ತು. ಸೊ ಡೆಲಿವರಿ ಟೈಮಲ್ಲಿ ಅವಳಿಗೆ ಲೋ ಲೈನ್ ಪ್ಲೆಸೆಂಟ ಇರಲಿಲ್ಲ, ಆಯಿತಾ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಪ್ಲೆಸೆಂಟ ಪ್ರೀವಿಯಾ ಇದೆ ಅಥವಾ ಲೋ ಲೈನ್ ಪ್ಲೆಸೆಂಟ ಇದೆ, ಇನಿಷಿಯಲ್ ಡೇಸ್ ಆಫ್ ಯುವರ್ ಪ್ರೆಗ್ನೆನ್ಸಿ, ಆಯಿತಾ, ಪ್ರೆಗ್ನೆನ್ಸಿಯ ಇನಿಷಿಯಲ್ ಡೇಸಲ್ಲಿ ಏನಾದರೂ ಇತ್ತು ಅಂತಂತಂದರೆ ವೇಟ್ ಟಿಲ್ ಸೆಮಿಸ್ಟರ್ ಅಂತೀನಿ, ಟ್ರೈಮೆಸ್ಟರ್, ಆಯಿತಾ. ಥರ್ಡ್ ಟ್ರೈಮೆಸ್ಟರ್ವರೆಗೂ ವೇಟ್ ಮಾಡಿ. ಸೊ ಥರ್ಡ್ ಟ್ರೈಮೆಸ್ಟರಲ್ಲೂ ನಿಮಗೆ ಲೋ ಲೈನ್ಗೆ ಇದ್ದು ಪ್ಲೆಸೆಂಟ ಪ್ರೀವಿಯಾನೇ ಇತ್ತು ಅಂತಂತಂದರೆ ಆವಾಗ ಡಾಕ್ಟರ್ಸು ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಓಕೆ, ಅದಕ್ಕಿಂತ ಮುಂಚೆನೇ ನನಗೆ ಲೋ ಲೈನ್ ಇದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂತಂದರೆ ಪ್ಲೆಸೆಂಟಲ್ ಮೈಗ್ರೇಷನ್ ಒಂದು ಆಪ್ಷನ್, ಆಯಿತಾ, ಆಗಬಹುದು. ಯಾವ ಪೊಸಿಷನಲ್ಲಿ ಬೇಕಾದರೂ ಅದು ಬೆಳ್ಕೊಂಡು ಹೋಗ್ಬೋದು, ಮೈಗ್ರೇಟ್ ಆಗಬಹುದು. ಸೊ ಪ್ಲೆಸೆಂಟ ಪ್ರೀವಿಯಾ ಇತ್ತು ಅಂತಂತಂದ್ರೆ ಏನಾಗುತ್ತೆ, ಯಾಕೆ ಅದು ಪ್ಲೆಸೆಂಟ ಪ್ರೀವಿಯಾ ಅಂತಂತಂದ್ರೆ ಹೆದರ್ಕೋಬೇಕು, ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ ಅಂತಂತಂದ್ರೆ ಪ್ಲೆಸೆಂಟ ಪ್ರೀವಿಯಾ ಇತ್ತು ಅಂತಂತಂದ್ರೆ ಕಂಪ್ಲೀಟ್ ಬೇಬಿ ವೇಟು ಪ್ಲೆಸೆಂಟ ಮೇಲೆ ಬೀಳೋದ್ರಿಂದ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿ ವೆಜೈನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಒನ್ಸ್ ಈ ಥರ ಏನಾದರೂ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂತಂದ್ರೆ ಈ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಈ ಬ್ಲೀಡಿಂಗ್ ಯಾವಾಗ ಆಗ್ಬೋದು ಅಂತಂದ್ರೆ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು. ಅಗೇನ್ ಆ ಟೈಮಲ್ಲಿ ಏನಾದರೂ ಬ್ಲೀಡಿಂಗ್ ಸ್ಟಾಪ್ ಮಾಡೋಕೆ ಆಗಲೇ ಇಲ್ಲ ಅಂತಂತಂದ್ರೆ ಸಿ ಸೆಕ್ಷನ್ ಆಗುತ್ತೆ. ಒಂದು ವೆಜನಲ್ ಬ್ಲೀಡಿಂಗ್ ಆಗುತ್ತೆ. ಡ್ಯೂ ಟು ವೆಜನಲ್ ಬ್ಲೀಡಿಂಗ್ ಸ್ಟಾಪ್ ಮಾಡೋಕೆ ಆಗದೆ ಇದ್ದವಾಗ ಸಿ ಸೆಕ್ಷನ್ ಪ್ಲಾನ್ ಮಾಡ್ತಾರೆ, ಆಯ್ತಾ. ಸೊ 37 ವೀಕ್ಸ್ಗಿನ ಮುಂಚೆ ನಿಮಗೆ ಮಗುವನ್ನ ಡೆಲಿವರ್ ಮಾಡಿದ್ರು ಅಂತಂತಂದ್ರೆ ಮಗು ಏನಾಗುತ್ತೆ, ಪ್ರೀಟಮ್ ಆಗುತ್ತೆ, ಪ್ರೀಮಿ. ಸೊ ಪ್ರೀಮಿ ಮಗು ಹುಟ್ಟು ಅಂತಂತಂದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ರೆಸ್ಪಿರೇಟರಿ ಪ್ರಾಬ್ಲಮ್ ಇಂದ ಹಿಡಿದು ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ ಮಗುಗೆ, ಆಯ್ತಾ. ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಬೆಳೆದಿರೋದಿಲ್ಲ ಮಗು, ಆಯ್ತಾ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಲೋ ಬರ್ತ್ ವೇಟ್ ಆಗಿರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರಬಹುದು, ಇನಿಷಿಯಲ್
ಡೆಲಿವರಿ ಆದ ತಕ್ಷಣ ಇನಿಷಿಯಲ್ ಡೇಸಲ್ಲಿ ಮಗುಗೆ ತುಂಬ ಕಷ್ಟ ಆಗ್ಬೋದು ಸರ್ವೈವ್ ಆಗೋದಕ್ಕೆ, ಆಯಿತಾ. ಸರ್ವೈವ್ ಆಗದೆ ಇತ್ತು ಅಂತಂತಂದರೆ ಹಾಗೆ ನಾವು ಮಗುನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಇದಿಷ್ಟು ಪ್ರಾಬ್ಲಮ್ಸು ಯಾವಾಗ ಆಗುತ್ತೆ, ಪ್ಲೆಸೆಂಟಾ ಪ್ರೀವಿಯಾ ಇದ್ದು ಅದು ಏನಾದರೂ ಪ್ರೀ ಟರ್ಮ್ ಡೆಲಿವರಿ ಆಯಿತು ಅಂತಂತಂದರೆ ಆ ಸಮಯದಲ್ಲಿ ಇದೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಪ್ಲೆಸೆಂಟಾ ಪ್ರೀವಿಯಾ ಅಂತಂತಂದರೆ ಭಯ ಆಗುತ್ತೆ. ಓಕೆ, ಸೊ ಪ್ಲೆಸೆಂಟಾ ಪ್ರೀವಿಯಾ ಆಗೋದಕ್ಕೆ ರೀಸನ್ಸ್ ಏನೇನು ಅಂತ ಕೇಳ್ಬೋದು. ಯೂಶಲ್ ಆಗಿ ಪ್ಲೆಸೆಂಟಾ ಪ್ರೀವಿಯಾ ಆಗೋದಕ್ಕೆ ಯಾವುದೇ ಸ್ಪೆಸಿಫಿಕ್ ಆದ ರೀಸನ್ ಇಲ್ಲ. ಆದ್ರೂ ಡಾಕ್ಟರ್ಸ್ ಏನಂತ ಹೇಳ್ತಾರೆ, ಏಜ್ 35+ ಇತ್ತು ಅಂತಂದ್ರೆ, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆಗಿತ್ತು ಅಂತಂದ್ರೆ, ಅಂದ್ರೆ ಒಂದು 5-6 ಜನ ಮಕ್ಕಳನ್ನ ಆಲ್ರೆಡಿ ಮಾಡ್ಕೊಂಡಿದ್ರು ಅಂತಂತಂದ್ರೆ, ಅಥವಾ ಟ್ವಿನ್ಸ್ ಆರ್ ಟ್ರಿಪ್ಲೆಟ್ಸ್ ಇತ್ತು ಅಂತಂತಂದ್ರೆ, ಯೂಟ್ರಸ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದ್ರೆ, ಫೈಬ್ರಾಯ್ಡ್ಸ್ ಏನಾದರೂ ಆಗಿತ್ತು ಅಂತಂತಂದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಆರ್ ಡ್ರಗ್ ತಗೊಳ್ಳೋದೇನಾದರೂ ಅಭ್ಯಾಸ ಇತ್ತು ಅಂತಂತಂದ್ರೆ, ಏಜ್ 35+ ಇತ್ತು ಅಂತಂತಂದ್ರೆ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಥರದ್ದು ಯಾರಿಗಾದ್ರೂ ಅನ್ವಯಿಸುತ್ತೆ ಅಂತಂತಂದ್ರೆ ಅಂಥವ್ರಿಗೆ ಪ್ಲೆಸೆಂಟಾ ಪ್ರೀವಿಯಾ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಯೂಶಲ್ ಆಗಿ ಹೇಳ್ತಾರೆ. ಬಟ್ ನಾನು ಆಲ್ರೆಡಿ ನನ್ನ ಫ್ರೆಂಡ್ ಬಗ್ಗೆ ಹೇಳಿದೆ ಅಲ್ವಾ, ಅವಳು ನನಗಿಂತ ಚಿಕ್ಕೋಳು. ಓಕೆ, ಅವಳಿಗೆ ಇದು ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಫಸ್ಟ್ ಮಗು, ಟ್ವಿನ್ಸು ಟ್ರಿಪ್ಲೆಟ್ಸು ಅನ್ನೋ ಥರದ್ದು ಏನೂ ಇಲ್ಲ, ಯೂಟ್ರಸ್ ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ. ದೆನ್ ಆಲ್ಸೋ ಅವಳಿಗೆ ಪ್ಲೆಸೆಂಟಾ ಪ್ರೀವಿಯಾ ಆಗಿತ್ತು. ಓಕೆ, ಸೊ ಇಂಥದೇ ರೀಸನಿಂದ ಅಂತಂತ ಹೇಳೋದಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ, ಯಾರಿಗೆ ಬೇಕಾದ್ರೂ ಆಗಬಹುದು. ಸೊ ಪ್ಲೆಸೆಂಟಾ ಪ್ರೀವಿಯಾ ಅಥವಾ ಲೋ ಲೈಯಿಂಗ್ ಪ್ಲೆಸೆಂಟಾ ನಮಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದು, ಫಸ್ಟ್ ಥಿಂಗು ಆಬ್ವಿಯಸ್ಲಿ ಸ್ಕ್ಯಾನಿಂಗ್, ಆಯಿತಾ. ಸ್ಕ್ಯಾನಿಂಗ್ ಬಿಟ್ಟು ಬೇರೆ ಏನು ಆಗೋದ್ರಿಂದ ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ, ವೆಜೈನಲ್ ಬ್ಲೀಡಿಂಗ್ ವಿತೌಟ್ ಪೇನ್ಲೆಸ್ ವೆಜೈನಲ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಎನಿ ಅಮೌಂಟ್ ಆಫ್ ಬ್ಲೀಡಿಂಗ್ ಈಸ್ ಅಲಾರಾಮ್, ಆಯಿತಾ. ಎಷ್ಟೇ ಬ್ಲೀಡಿಂಗ್ ಆಗಲಿ, ಪ್ರೆಗ್ನೆನ್ಸಿನಲ್ಲಿ ಇಷ್ಟಾದರೂ ಆಗಲಿ, ಹೆವಿನಾದರೂ ಆಗಲಿ, ಏನೇ ಆಗಲಿ, ಕ್ಲಾಟ್ಸ್ ಏನಾದರೂ ಬಂತು ಅಂತಂದ್ರಂತೂ ಅಷ್ಟೇ, ಆಯಿತಾ. ಸೊ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗೋದೇ ಒಂದು ಅಲಾರಾಮ್ ಇದ್ದಂಗೆ, ಆಯಿತಾ. ವೆಜೈನಲ್ ಬ್ಲೀಡಿಂಗ್ ಅದೂ ಪೇನ್ಲೆಸ್ ಇತ್ತು ಅಂತಂತಂದ್ರೆ ಆವಾಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದನ್ನ ಬಿಟ್ಟರೆ ಲೈಟಾಗಿ ಒಬ್ಬೊಬ್ಬರಿಗೆ ಕ್ರಾಂಪ್ಸ್ ಇರುತ್ತೆ, ಪೇನ್ ಇರುತ್ತೆ ಲೋವರ್ ಅಬ್ಡೋಮಿನಲ್ ಪ್ಲೇಸಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ರೆಡ್ಯೂಸ್ಡ್ ಫೀಟಲ್ ಮೂವ್ಮೆಂಟ್. ಇದೆಲ್ಲ ಯಾವಾಗ, 3rd ಟ್ರೈಮೆಸ್ಟರಲ್ಲಿ, ಆಯಿತಾ. ಲಾಸ್ಟ್ 7th, 8th, 9th ಮಂತಲ್ಲಿ ಈ ಥರ ಏನಾದರೂ ಆಗ್ತಾ ಇತ್ತು ಅಂತಂತಂದರೆ ಇಟ್ಸ್ ಅ ಸೈನ್ ಆಫ್ ಲೋ ಲೈಯಿಂಗ್ ಪ್ಲೆಸೆಂಟಾ ಆರ್ ಪ್ಲೆಸೆಂಟಾ ಪ್ರೀವಿಯಾ. ಸೊ ವಾಟ್ ಟು ಅವಾಯ್ಡ್ ಡ್ಯೂರಿಂಗ್ ಲೋ ಲೈಯಿಂಗ್ ಪ್ಲೆಸೆಂಟಾ ಆರ್ ಪ್ಲೆಸೆಂಟಾ ಪ್ರೀವಿಯಾ ಅಂತಂದರೆ, ಫಸ್ಟ್ ಥಿಂಗು ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಆರ್ ಸಿಟ್ಟಿಂಗ್, ಅಂದರೆ ತುಂಬ ಹೊತ್ತಿನವರೆಗೂ ನಿಂತ್ಕೊಳ್ಳೋದಾಗ್ಲಿ, ತುಂಬ ಹೊತ್ತಿನವರೆಗೂ ಕುತ್ಕೊಳ್ಳೋದಾಗ್ಲಿ ಮಾಡಲೇಬಾರ್ದು. ಯಾಕೆ ಅಂದರೆ ನೀವು ಸ್ಟ್ರೈಟಾಗಿ ಕುತ್ಕೊಂಡಾಗ, ನಿಂತ್ಕೊಳ್ಳೋದಂತೂ ಇನ್ನೇನು ಸೊಟ್ಟಪಟ್ಟ ಅಂತೂ ನಿಂತ್ಕೊಳ್ಳೋಕ್ಕಾಗಲ್ವಾ, ಸ್ಟ್ರೈಟಾಗೆ ನಿಂತ್ಕೊಂಡಿರ್ತೀರ ತಾನೆ. ಸೊ ನಿಂತ್ಕೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ ಫಾರ್ ಅವರ್ಸ್ ಮಾಡಿದ್ರಿ ಅಂತಂತಂದ್ರೆ, ಆಲ್ರೆಡಿ ನಿಮ್ದೇನಾದ್ರೂ ಲೋ ಲೈಯಿಂಗ್ ಇತ್ತು ಅಂತಂತಂದ್ರೆ ಅಥವಾ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದ್ರೆ ಆ ಟೈಮಲ್ಲಿನೇ ವೆಜೈನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಅಂತಂತಂದ್ರೆ ಬೇಬಿ ವೇಟು ಪ್ಲೆಸೆಂಟಾ ಮೇಲ್ಗಡೆಗೇನೆ ಬಿದ್ದು ಏಕೆ ಅಂತಂದ್ರೆ ಪ್ಲೆಸೆಂಟಾ ಇಲ್ಲಿರುತ್ತೆ, ಮಗು ಇಲ್ಲಿರುತ್ತೆ. ಓಕೆ, ಸೊ ಮಗುದ ವೇಟ್ ನೀವು ತುಂಬಾ ಹೊತ್ತಿನವರೆಗೂ ಕೂತ್ಕೊಂಡೇ ಇದ್ದವಾಗ ಹಿಂಗೆ ಮಗು ವೇಟು ಪ್ಲೆಸೆಂಟಾ ಮೇಲೆ ಬಿದ್ದು ಇದರಲ್ಲಿರೋ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಪ್ಲೆಸೆಂಟಾ ಪ್ರೀವಿಯಾ ಇದ್ದವರಿಗೆ ಬೆಡ್ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ, ಆಯ್ತಾ. ಸೊ ಮಲ್ಕೊಂಡು ರೆಸ್ಟ್ ಮಾಡಬೇಕು, ಆದರೆ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದಾಗ್ಲಿ, ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ವಾಕಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ದವರು ವಾಕಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವಿಗ್ರಸ್ ಎಕ್ಸಸೈಸಸ್ ಎಲ್ಲ ಮಾಡಲೇಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಹೆವಿ ವೇಟ್ ಲಿಫ್ಟ್ ಮಾಡೋದು ಮಾಡಬಾರ್ದು, ಇಂಟರ್ಕೋರ್ಸ್ ಮಾಡಬಾರ್ದು, ಆ್ಯಂಡ್ ಟ್ರಾವೆಲ್ ಕೂಡ ಮಾಡಬಾರ್ದು, ಆಯಿತಾ. ಟ್ರಾವೆಲಿಂಗು ಯಾಕೆ ಅಂತಂದರೆ ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದವಾಗ ಟ್ರಾವೆಲ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ಬಟ್ ಸ್ಪೆಷಲ್ ಆಗಿ ಈ ಪ್ಲೆಸೆಂಟಾ ಪ್ರೀವಿಯಾ ಇದ್ದವಾಗ ಟ್ರಾವೆಲ್ ಮಾಡಿದ್ರೆ ಅಫೆಕ್ಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ. ಯಾಕಂದರೆ ನಮ್ಮ ರೋಡ್ಗಳೆಲ್ಲ ಗೊತ್ತಲ್ವಾ, ಫುಲ್ ನೈಸ್ ಆಗಿರ್ತವೆ, ಆಯಿತಾ. ಸೊ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿನೇ ಟ್ರಾವೆಲಿಂಗು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಯೂಶುವಲ್ ಆಗಿ. ಪ್ಲೆಸೆಂಟಾ ಪ್ರೀವಿಯಾ ಇದ್ದವ್ರಂತರೂ ಖಂಡಿತವಾಗ್ಲೂ ಟ್ರಾವೆಲ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಟ್ರೀಟ್ಮೆಂಟ್ ಏನು, ಪ್ರಿಕಾಷನ್ ಏನು ಅಂತಂತ ಕೇಳಿದ್ರೆ, ಫಸ್ಟ್ ಥಿಂಗು ಬೆಡ್ ರೆಸ್ಟ್. ಯಾಕೆ ಅಂತಂತಂದರೆ, ಈಗ ಪ್ಲೆಸೆಂಟಾ ಇಲ್ಲಿರುತ್ತೆ ಆಲ್ರೆಡಿ, ನೀವು ಬೆಡ್ ರೆಸ್ಟ್ ಮಾಡ್ದಿರಾ ಓಡಾಡೋದು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು, ನಿಂತ್ಕೊಳ್ಳೋದು, ವಾಕ್ ಮಾಡೋದು, ಹೀಗೆಲ್ಲ ಮಾಡಿದ್ರಿ ಅಂತಂತಂದ್ರೆ ಇದು
ಪ್ಲೆಸೆಂಟಾ ಇಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಪೊಸಿಷನ್ ಅಲ್ಲಿ. ಯಾಕೆ ಅಂತಂತಂದ್ರೆ ಯೂಟ್ರಸ್ ಬೆಳ್ದಂಗೆ ಈ ಕೆಳಗಡೆ ಇರುವಂತಹ ಪ್ಲೆಸೆಂಟಾ ಹಿಂಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಬಟ್ ಇದು ಇಲ್ಲೇ ಇದ್ದು ಅದ್ರ ಮೇಲ್ಗಡೆನೆ ವೇಟ್ ಇತ್ತು, ನೀವು ನಿಂತ್ಕೊಂಡೇ ಇದ್ರಿ ಅಂತಂದವ, ಹಿಂಗೆ ನಿಂತ್ಕೊಂಡೇ ಇದ್ರಿ ಅಂತಂದ್ರೆ ಇಲ್ಲಿ ಪ್ಲೆಸೆಂಟಾ ಇದೆಪ್ಪ ಆಯ್ತಾ, ನೀವು ನಿಂತ್ಕೊಂಡೇ ಇದ್ದೀರಾ ಅಂತಂದವಾಗ ಇದು ಹಿಂಗೆ ಮೂವ್ ಆಗಬೇಕು ಅಂತಂತಂದ್ರೆ ಅಪೋಸಿಟ್ ಟು ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಗ್ರಾವಿಟಿ ಹೆಂಗಿರುತ್ತೆ, ಕೆಳಗಡೆ ಹೋಗ್ಬೋದು ಅಷ್ಟೇ, ಮೇಲ್ಗಡೆ ಹೆಂಗ್ ಹೋಗಕ್ಕಾಗುತ್ತೆ ಆಯ್ತಾ. ಅದಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕಲ್ವಾ, ಆಗೋದಿಲ್ಲ ಆಯ್ತಾ, ಅಪೋಸಿಟ್ ಟು ಗ್ರಾವಿಟೇಷನಲ್ ಫೋರ್ಸ್. ಸೊ ಹಾಗಾಗಿ ಪ್ಲೆಸೆಂಟಾ ಮೂವ್ ಆಗೋದಕ್ಕೆ ಆಗೋದಿಲ್ಲ ಆಯ್ತಾ. ಸೊ ಪ್ಲೆಸೆಂಟಲ್ ಮೈಗ್ರೇಷನ್ ಆಗೋದಿಲ್ಲ. ಹಾಗಾಗಿನೇ ಮೋಸ್ಟ್ ಆಫ್ ದಿ ಕೇಸಸ್ ಯಾರಿಗೆಲ್ಲ ಲೋ ಲೈಯಿಂಗ್ ಇರುತ್ತೆ ಪ್ಲೆಸೆಂಟಾ ಅಂಥವ್ರಿಗೆ ರೆಸ್ಟ್ ಮಾಡಿ, ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಎಷ್ಟು ನೀವು ರೆಸ್ಟ್ ಮಾಡ್ತೀರಾ ಆವಾಗ ಪ್ಲೆಸೆಂಟಾ ಮೇಲೆ ಪ್ರೆಷರ್ ಕಮ್ಮಿ ಬೀಳುತ್ತೆ. ಸೊ ಅವಾಗ ನೀವು ಮಲ್ಕೊಂಡಿರ್ತೀರ ಅಲ್ವಾ, ಸೊ ಹಿಂಗೆ ಮೂವ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿನೇ ಬೆಡ್ ರೆಸ್ಟ್ ನ ಹೇಳ್ತಾರೆ. ಓಕೆ. ಅಂಡ್ ನೆಕ್ಸ್ಟ್ ಏನು ಅಂತಂತಂದ್ರೆ ಬೀಟಾಮೆಥಾಸೋನ್ ಇಂಜೆಕ್ಷನ್ ಕೊಡ್ತಾರೆ. ಯಾಕಂತಂದ್ರೆ ನಿಮ್ಗೆ ಏನಾದ್ರೂ ಪ್ಲೆಸೆಂಟಾ ಪ್ರೀವಿಯಾ ಲಾಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಹಾಗೆ ಉಳ್ಕೊಂಡು ನಿಮ್ಗೆ ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಚಾನ್ಸಸ್ ಇತ್ತು ಅಂತಂತಂದ್ರೆ ಸ್ಟೆರಾಯ್ಡ್ ಬಗ್ಗೆ ಹೋದ ವಿಡಿಯೋನಲ್ಲಿ ಹೇಳಿದೀನಲ್ವಾ. ಸೊ ಆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡ್ತಾರೆ ಸೋ ದಟ್ ನಿಮ್ಮ ಮಗು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಆಯ್ತಾ. ಡೆಲಿವರಿ ಆದ್ಮೇಲೂ ಸರ್ವೈವ್ ಆಗೋದಿಕ್ಕೆ ಆ ಮಗುನ ರೆಡಿ ಮಾಡ್ತಾರೆ ಡಾಕ್ಟರ್ಸ್. ಅಂಡ್ ಈ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ ಅನ್ನೋದಾದ್ರೆ ಅದನ್ನ ಕೊಡ್ತಾರೆ. ಆದ್ರೆ ಯೂಶುವಲ್ ಆಗಿ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಅದು ಆಗದೇ ಇರೋ ಹಾಗೆ, ಪ್ರೀಟರ್ಮ್ ಡೆಲಿವರಿ ಆಗದೇ ಇರೋ ಹಾಗೆ ಆದಷ್ಟು ನಿಮ್ದು ಪ್ರೆಗ್ನೆನ್ಸಿನ ಮುಂದಕ್ಕೆ ತಳ್ಳೋದಕ್ಕೆ ಮೆಡಿಸಿನ್ ಕೊಡ್ತಾರೆ. ಅಗೇನ್ ಏನು ಅಂತಂತಂದ್ರೆ ಈ ಮೆಡಿಸಿನ್ಸ್ ಎಲ್ಲ ನೀವು ಯಾವ ಮಂತ್ ಅಲ್ಲಿ ಇದ್ದೀರಾ, ಅಂದ್ರೆ ಎಷ್ಟನೇ ಮಂತ್ ನಿಮಗೆ ನಡೀತಾ ಇದೆ, ಮಗು ಪೊಸಿಷನ್ ಏನು, ನಿಮ್ಮ ಹೆಲ್ತ್ ಕಂಡೀಷನ್, ನಿಮ್ಮ ವೈಟಲ್ಸ್ ಏನಂತ ಹೇಳ್ತಾ ಇದೆ, ನಿಮಗೇನಾದ್ರೂ ಬ್ಲೀಡಿಂಗ್ ಏನಾದ್ರೂ ಆಗ್ತಾ ಇದೆನಾ, ಇದು ಎಲ್ಲಾದ್ರ ಮೇಲೂ ಕಂಪ್ಲೀಟ್ ಆಗಿ ನಿಮ್ಮ ಸಿಚುವೇಶನ್ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಮೆಡಿಸಿನ್ಸ್ನ, ಅಥವಾ ಏನ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಡಾಕ್ಟರ್ಸ್ ಏನ್ ಮಾಡ್ತಾರೆ, ಪ್ರೀಟರ್ಮ್ ಡೆಲಿವರಿ ಆಗದೆ ಇರೋ ಹಾಗೆ ತಡೆಯೋದಿಕ್ಕೆ ಆದಷ್ಟು ಅದನ್ನ ಮುಂದುವರ್ಸೋದಕ್ಕೆ, ಪ್ರೆಗ್ನೆನ್ಸಿನ ಮುಂದುವರ್ಸೋದಕ್ಕೆ ಏನ್ ಬೇಕು ಆ ಮೆಡಿಸಿನ್ ನ ಕೊಡ್ತಾರೆ. ಅಂಡ್ ವೆಜನಲ್ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಮೆಡಿಸಿನ್ ನ ಕೊಡ್ತಾರೆ. ಇದನ್ನ ಬಿಟ್ಟು ಏನ್ ಮೆಡಿಸಿನ್ ಕೊಡಬೇಕು, ಏನ್ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನ ಡಾಕ್ಟರ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಥಿಂಗು ನಿಮ್ಮ ಮತ್ತು ಮಗುವಿನ ಆರೋಗ್ಯ ಆಯ್ತಾ. ಅಂಡ್ ವೆಜನಲ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಅದು ಆಗ್ತಾ ಇದೆ ಅನ್ನೋದ್ರ ಮೇಲೆ, ಅಂಡ್ ನಿಮಗೆ ಯಾವ ತಿಂಗಳು ನಡೀತಾ ಇದೆ ಅನ್ನೋದ್ರ ಮೇಲೆ, ಅಂಡ್ ಪ್ಲೆಸೆಂಟಾ ಯಾವ ಪೊಸಿಷನ್ ಅಲ್ಲಿದೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಆಗಿ ವೇಟ್ ಮಾಡಬಹುದಾ, ಅಥವಾ ಮೂವ್ ಆಗುವಂತಹ ಚಾನ್ಸಸ್ ಇದೆನಾ, ಪ್ಲೆಸೆಂಟಾ ಮೂವ್ ಆಗುವಂತಹ ಚಾನ್ಸಸ್ ಇದೆನಾ, ಅಥವಾ ಮೂವ್ ಆಗಕ್ ಸಾಧ್ಯನೇ ಇಲ್ಲ, ಲಾಸ್ಟ್ ಟ್ರೈಮೆಸ್ಟರ್ ಲಾಸ್ಟ್ ಮಂತ್ ಅಲ್ಲಿ ಇದೀರಾ ನೀವು, ನೈನ್ತ್ ಮಂತ್ ರೀಚ್ ಆಗ್ಬಿಟ್ಟಿದ್ದೀರಾ, ಪ್ಲೆಸೆಂಟಾ ಅದೇ ಪೊಸಿಷನ್ ಅಲ್ಲಿ ಇದೆ, ಪ್ಲೆಸೆಂಟಾ ಪ್ರೀವಿಯಾನೇ ಇದೆ, ಸೊ ಇನ್ನದು ಮುಂದಕ್ಕೆ ಮೂವ್ ಆಗೋದಿಲ್ಲ ಅನ್ನೋದೇನಾದ್ರೂ ಡಿಸೈಡ್ ಮಾಡಿದ್ರು ಅಂತಂದ್ರೆ ಅಟ್ ದಟ್ ಟೈಮ್ ಡೈರೆಕ್ಟ್ ಆಗಿ ಸಿ ಸೆಕ್ಷನ್ ನ ಪ್ಲಾನ್ ಮಾಡ್ಬಿಡ್ತಾರೆ. ಅದಕ್ಕಿಂತ ಮುಂಚೆ 3 ತಿಂಗಳು ಮುಂಚೆನೆ, ಅಂದ್ರೆ 6ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಹಂಗೇನಾದ್ರೂ ಇತ್ತು ಅಂತಂತಂದ್ರೆ, ನಿಮಗೇನಾದ್ರೂ ವೆಜನಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದ್ರೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಮೆಡಿಸಿನ್ ಕೊಟ್ಟು ವೆಜನಲ್ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ನೋಡ್ತಾರೆ. ಅಂಡ್ ನಿಮ್ಮ ಪ್ರೆಗ್ನೆನ್ಸಿ ಇನ್ನೊಂದು 4 ವಾರ ಮುಂದಕ್ಕೆ ಹಾಕೋದಕ್ಕೆ ಆಗುತ್ತಾ ಅನ್ನೋ ಹಂಗೆ ಟ್ರೈ ಮಾಡ್ತಾರೆ ಯೂಶುವಲ್ ಆಗಿ. ಸೊ ದಟ್ ಯಾಕೆ ಅಂತಂದ್ರೆ ಎಷ್ಟು ಮಗು ಲೇಟ್ ಆಗಿ ಹುಟ್ಟುತ್ತೆ ಅಷ್ಟು ಆರೋಗ್ಯವಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಪ್ರೆಗ್ನೆನ್ಸಿನ ಮುಂದುವರಿತಾರೆ. ನೀವು ಎಷ್ಟೇ ಐಸಿಯುನಲ್ಲಿ ಇಟ್ಕೊಂಡು ಮಗುನ ನೋಡ್ಕೊಂಡ್ರು ಕೂಡ ತಾಯಿಯ ಗರ್ಭದಲ್ಲಿ ಇಟ್ಟು ಬೆಳೆಸ್ದಂಗೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿನೇ ನಿಮ್ಮ ಹೊಟ್ಟೆನಲ್ಲೇ ಮಗು ಇರ್ಲಿ ಅಂತ ಶತಪ್ರಯತ್ನ ಮಾಡ್ತಾರೆ ಡಾಕ್ಟರ್ಸ್. ಸೊ ಇದಿಷ್ಟು ಲೋ ಲೈಯಿಂಗ್ ಪ್ಲೆಸೆಂಟಾ ಬಗ್ಗೆ, ಪ್ಲೆಸೆಂಟಾ ಪ್ರೀವಿಯಾ ಇದ್ರೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಗುತ್ತೆ, ನಿಮ್ಗೆ ಏನೆಲ್ಲ ತೊಂದರೆ ಆಗುತ್ತೆ, ಡಾಕ್ಟರ್ಸ್ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇದನ್ನ ಬಿಟ್ಟು ಕೆಲವೊಂದಿಷ್ಟು ಪ್ರಶ್ನೆಗಳಿರುತ್ತೆ. ಪ್ಲೆಸೆಂಟಾ ಪ್ರೀವಿಯಾ ಇದ್ದವ್ರಿಗೆ, ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ದವ್ರಿಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇರುತ್ತೆ ಯೂಶುವಲ್ ಆಗಿ. ಫಸ್ಟ್ ಕ್ವಶನ್ ಏನ್ ಗೊತ್ತಾ, ಅದರಲ್ಲಿ ಲೋ ಲೈಯಿಂಗ್ ಪ್ಲೆಸೆಂಟಾ ಇತ್ತು ಅಂತಂತಂದ್ರೆ ಗಂಡ್ ಮಗು ಆಗತ್ತಾ ಅಂತಂತ ಹೇಳಿ ಯೂಶುವಲ್ ಆಗಿ ಆ ಕ್ವಶನ್ ಆಯ್ತಾ. ಬಟ್ ಏನು ಅಂತಂತಂದ್ರೆ ಆಕ್ಸಿಡೆಂಟಲಿ ನನ್ನ ಫ್ರೆಂಡ್ ಬಗ್ಗೆ ಹೇಳಿದ್ನಲ್ಲ, ಅವಳಿಗೂ ಗಂಡ್ ಮಗುನೇ ಹುಟ್ಟಿರೋದು ಆಯ್ತಾ. ಬಟ್ ದೇರ್ ಇಸ್ ನೋ ಸಚ್ ಪ್ರೂಫ್ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಇಲ್ಲ ಲೋ ಲೈನ್ ಪ್ಲೆಸೆಂಟಾ ಇತ್ತು ಅಂತಂತಂದ್ರೆ ಗಂಡ್ ಮಗುನೇ ಆಗುತ್ತೆ ಅನ್ನುವಂತ ಪ್ರೂಫ್ ಏನು ಇಲ್ಲ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಆಗಿರೋದು ಗಂಡ್ ಮಗುನೇ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಕ್ಯಾನ್ ಐ ಡೂ ಎನಿಥಿಂಗ್ ಸೋ ಪ್ಲೆಸೆಂಟಾ ಮೂವ್ಸ್ ಅಪ್ ಅಂತಂದ್ರೆ ನಾನೇನಾದ್ರೂ ಮಾಡೋಕ್ ಸಾಧ್ಯನಾ, ಆಸ್ ಅ ಮದರ್ ನಾನೇನಾದ್ರೂ ಮಾಡೋದ್ರಿಂದ ಪ್ಲೆಸೆಂಟಾ ಮೂವ್ ಆಗುತ್ತಾ, ಬೇರೆ ಕಡೆಗೆ ಶಿಫ್ಟ್ ಆಗುತ್ತಾ ಅನ್ನೋದು ಒಂದು ಕ್ವಶನ್. ತಾಯಿ ಅದ್ರಿಗೆ ಆಬ್ವಿಯಸ್ಲಿ ಅಲ್ವಾ, ನಾನೇನಾದ್ರೂ ಮಾಡಬಹುದಾ, ನಾನೇನಾದ್ರೂ ಮಾಡೋದ್ರಿಂದ ಪ್ಲೆಸೆಂಟಾ ಮೂವ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಅದು ಕ್ವೈಟ್ ನ್ಯಾಚುರಲ್. ನೀವು ಆಚೆ ಕಡೆಯಿಂದ ಏನನ್ನೂ ಮಾಡೋದಕ್ಕಾಗೋದಿಲ್ಲ ಆಯ್ತಾ. ಪ್ಲೆಸೆಂಟಾ ಮೂವ್ ಆಗೋದು
ಕಂಪ್ಲೀಟ್ ಆಗಿ ದೇವ್ರ ಮೇಲೆನೆ, ನಾವು ಏನೇನೂ ಮಾಡೋಕ್ಕಾಗಲ್ಲ, ಡಾಕ್ಟರ್ಸೂ ಏನು ಮಾಡೋದಕ್ಕಾಗಲ್ಲ. ಆದರೆ ನೀವೇನು ಮಾಡಬಹುದು ಅಂತಂದ್ರೆ ಬೆಡ್ ರೆಸ್ಟ್ ಮಾಡಿ, ಸೊ ದಟ್ ಆ ಪ್ಲೆಸೆಂಟಾ ಪ್ರೀವಿಯಾ ಒಂದು ಸ್ವಲ್ಪ ಮುಂದಕ್ಕೋ ಪಾರ್ಷಿಯಲ್ಲೋ ಅಥವಾ ಮಾರ್ಜಿನಲ್ ಆಯಿತು ಅಂತಂದ್ರೂ ಸಾಕು, ನಿಮಗೆ ಎಲ್ಲ ಉಳಿದಿದ್ದೆಲ್ಲ ನಾರ್ಮಲ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಯ್ತಾ? ಸೊ ಹಾಗಾಗಿನೇ ಬೆಡ್ ರೆಸ್ಟ್ ಮಾತ್ರ ಮಾಡಬಹುದು. ನೀವೇನಾದ್ರೂ ಮಾಡಬಹುದಾ ಅಂತ ಕೇಳಿದ್ರೆ ಬೆಡ್ ರೆಸ್ಟ್ ಮಾಡಿ, ಸೊ ದಟ್ ದೇರ್ ವಿಲ್ ಬಿ ಚಾನ್ಸ್ ಆಫ್ ಪ್ಲೆಸೆಂಟಲ್ ಮೈಗ್ರೇಷನ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ಯಾನ್ ಐ ಹ್ಯಾವ್ ಸೆಕ್ಸ್ ವಿತ್ ಪ್ಲೆಸೆಂಟಾ ಪ್ರೀವಿಯಾ ಆರ್ ಲೋ ಲೈನ್ ಪ್ಲೆಸೆಂಟಾ? ಖಂಡಿತವಾಗ್ಲೂ ಇಲ್ಲ. ಯೂಶುವಲ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಾರೆ. ಸೊ ಅಂತದ್ರಲ್ಲಿ ಪ್ಲೆಸೆಂಟಾ ಪ್ರೀವಿಯಾ ಏನಾದ್ರೂ ಇತ್ತು ಅಂತಂತಂದ್ರೆ ಸತ್ಯವಾಗ್ಲೂ ಇಂಟರ್ಕೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಬರೀ ವೆಜನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒನ್ಸ್ ವೆಜನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಉಳಿದೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ಆಯ್ತಾ? ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ. ಡಸ್ ಲೋ ಲೈನ್ ಪ್ಲೆಸೆಂಟಾ ಆರ್ ಪ್ಲೆಸೆಂಟಾ ಪ್ರೀವಿಯಾ ಇನ್ಕ್ರೀಸ್ ದ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್? ಖಂಡಿತವಾಗ್ಲೂ ಇಲ್ಲ. ಲೋ ಲೈನ್ ಪ್ಲೆಸೆಂಟಾ ಇತ್ತು ಅಂತಂದ್ರೂ ಅಥವಾ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದ್ರೆ ಮಿಸ್ಕ್ಯಾರೇಜ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಆಯ್ತಾ? ಏನಾಗಬಹುದು, ಪ್ರೀಟರ್ಮ್ ಡೆಲಿವರಿ ಆಗಬಹುದು ಅಷ್ಟೇ, ಆದ್ರೆ ಮಿಸ್ಕ್ಯಾರೇಜ್ ಆಗೋದಿಲ್ಲ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಮಿಸ್ಕ್ಯಾರೇಜ್ ಆಗೋದಿಲ್ಲ, ಬಟ್ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ. ಅಗೇನ್ ಪ್ರೀಟರ್ಮ್ ಡೆಲಿವರಿ ಆದ್ರೂ ಡಾಕ್ಟರ್ಸ್ ಐಸಿಯುನಲ್ಲಿ ಇಟ್ಟು ಮಗುನ ಸಾಕಿ ದೊಡ್ಡದ್ ಮಾಡಿ ನಿಮ್ ಕೈ ಕೊಡ್ತಾರೆ. ಸೊ ಡೋಂಟ್ ವರಿ. ನೆಕ್ಸ್ಟ್, ಪ್ಲೆಸೆಂಟಾ ಪ್ರೀವಿಯಾ ಆರ್ ಪ್ಲೆಸೆಂಟಲ್ ಅಬ್ರಪ್ಷನ್ ಆರ್ ಸೇಮ್ ಆರ್ ಡಿಫ್ರೆಂಟ್? ಏನು ಅಂತಂದ್ರೆ ಪ್ಲೆಸೆಂಟಾ ಪ್ರೀವಿಯಾನೇ ಡಿಫ್ರೆಂಟ್, ಪ್ಲೆಸೆಂಟಲ್ ಅಬ್ರಪ್ಷನ್ ಡಿಫ್ರೆಂಟ್. ಪ್ಲೆಸೆಂಟಾ ಪ್ರೀವಿಯಾ ಅಂತಂದ್ರೆ ಕಂಪ್ಲೀಟ್ ಆಗಿ ಪ್ಲೆಸೆಂಟಾ ಸರ್ವಿಕ್ಸ್ ಮೇಲ್ಗಡೆಗೆ ಕೂತ್ಕೊಂಡು ಸರ್ವಿಕ್ಸ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟಿರುತ್ತೆ. ಅದೇ ಓಪನಿಂಗ್ ಫಾರ್ ಯೂಟ್ರಸ್. ಸರ್ವಿಕ್ಸ್ ಇಸ್ ನಥಿಂಗ್ ಬಟ್ ಓಪನಿಂಗ್ ಫಾರ್ ಯೂಟ್ರಸ್. ಆಯ್ತಾ? ಮಗು ಆಚೆ ಬರೋದಕ್ಕೆ ದಾರಿನೇ ಸರ್ವಿಕ್ಸ್. ಆ ದಾರಿನ ಕ್ಲೋಸ್ ಮಾಡುತ್ತೆ ಪ್ಲೆಸೆಂಟಾ. ಅದನ್ನ ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೀತಾರೆ. ಆಯ್ತಾ? ಪ್ಲೆಸೆಂಟಲ್ ಅಬ್ರಪ್ಷನ್ ಅಂತಂದ್ರೆ ಪ್ಲೆಸೆಂಟಾ ಯೂಟ್ರಸ್ಗೆ ಏನ್ ಅಟ್ಯಾಚ್ ಆಗಿರ್ತಲ್ಲ ಅದು ಕಿತ್ಕೊಂಡು ಆಚೆ ಬಂದ್ಬಿಟ್ಟಿರುತ್ತೆ. ಆಯ್ತಾ? ಅದನ್ನ ಪ್ಲೆಸೆಂಟಲ್ ಅಬ್ರಪ್ಷನ್ ಅಂತ ಹೇಳ್ತಾರೆ. ನನಗೆ ಆಗಿದ್ದು ಪ್ಲೆಸೆಂಟಲ್ ಅಬ್ರಪ್ಷನ್. ಒಂದ್ಸತಿ ಪ್ಲೆಸೆಂಟಲ್ ಅಬ್ರಪ್ಷನ್ ಆಯ್ತು ಅಂತಂದ್ರೆ ಮಗು ಸರ್ವೈವ್ ಆಗೋದಿಲ್ಲ. ಆದ್ರೆ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂದ್ರೆ ಮಗು ಸರ್ವೈವ್ ಆಗುತ್ತೆ, ಮಗುನ ಉಳಿಸ್ಕೋಬಹುದು. ಹೇಗೆ? ಸಿ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗಿತಾರೆ, ಅದು ಒಂದೇ. ಆಯ್ತಾ? ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಾರ್ಮಲ್ ಆದ್ರೆ ಒಳ್ಳೇದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಈ ತರ ಕಾಂಪ್ಲಿಕೇಶನ್ಸ್ ಎಲ್ಲ ಆದವಾಗ ಮಗು ನಿಮ್ ಕೈಗೆ ಬಂದ್ರೆ ಸಾಕಲ್ವಾ? ಉಳಿದಿದ್ದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನನ್ನಂತೂ ಇಷ್ಟು ರೋಸ್ ಹೋಗ್ಬಿಟ್ಟಿದೆ ಅಂತಂದ್ರೆ ನೀನ್ ಕಟ್ ಮಾಡಾದ್ರೂ ತೆಗಿತೀಯೋ, ಒಳಗ್ ಹೋಗಾದ್ರೂ ತೆಗಿತೀಯೋ, ಹೆಂಗಾನ ತೆಗಿ, ನನಗೆ ಅದು ಬೇಕಾಗಿಲ್ಲ. ನನ್ನ ಮಗು ನನ್ನ ಕೈ ಕೊಟ್ಬಿಡು ಅಷ್ಟೇ. ಮಗು ಆರೋಗ್ಯವಾಗಿ ಇರ್ಬೇಕು. ಎರಡೇ ಕಂಡೀಷನ್ ನಂದು. ನೀನ್ ಕಟ್ ಮಾಡ್ತೀಯಾ? ಐ ಆಮ್ ರೆಡಿ ಫಾರ್ ದಟ್. ನಾರ್ಮಲ್ ಮಾಡ್ಸಕ್ಕೆ ಟ್ರೈ ಮಾಡ್ತೀಯಾ? ಐ ಆಮ್ ರೆಡಿ ಫಾರ್ ದಟ್. ಹಾಗಿರ್ಬೇಕು. ಆಯ್ತಾ? ನಿಮ್ಗೆ ಏನ್ ಬೇಕಾಗಿರೋದು? ಮಗು ತಾನೇ ಬೇಕಾಗಿರೋದು. ಹೇಗಾದ್ರೂ ಮಾಡ್ಲಿ, ಮಗು ಬಂದ್ರೆ ಸಾಕಲ್ವಾ? ಸೊ ಪ್ಲೆಸೆಂಟಾ ಪ್ರೀವಿಯಾನಲ್ಲಿ ಅದು ಒಂದೇ ಮೇನ್ ಕಾಂಪ್ಲಿಕೇಶನ್. ಸಿ ಸೆಕ್ಷನ್ ನಾರ್ಮಲ್. ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂದ್ರೆ ನಾರ್ಮಲ್ ಡೆಲಿವರಿ ಮಾಡೋದಿಲ್ಲ, ಸಿ ಸೆಕ್ಷನ್ ಮಾಡೋದು. ನೆಕ್ಸ್ಟ್ ಕ್ವಶನ್, ಕ್ಯಾನ್ ಐ ಹ್ಯಾವ್ ವೆಜೈನಲ್ ಡೆಲಿವರಿ ಇಫ್ ಐ ಹ್ಯಾವ್ ಪ್ಲೆಸೆಂಟಾ ಪ್ರೀವಿಯಾ? ಸತ್ಯವಾಗ್ಲೂ ಇಲ್ಲ. ಯಾಕಂತಂದ್ರೆ ಮಗು ಆಚೆ ಬರೋ ಜಾಗನ ಮುಚ್ಚಿರೋದೇ ಪ್ಲೆಸೆಂಟಾ. ಸೊ ಅದನ್ನೇ ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೆಯೋದು. ಸೊ ಆ ತರ ಸಿಚುವೇಶನ್ ಇದ್ದವಾಗ ಮಗುನ ನಾರ್ಮಲ್ ಆಗಿ ಹೇಗೆ ಆಚೆ ತೆಗೆಯೋದಕ್ಕಾಗುತ್ತೆ? ಆಗೋದಿಲ್ಲ. ಸೊ ಹಾಗಾಗಿ ಸಿ ಸೆಕ್ಷನ್ ಮಾಡೋದು. ಯಾವಾಗ ಮಾರ್ಜಿನಲ್ ಪ್ಲೆಸೆಂಟಾ ಪ್ರೀವಿಯಾ ಇರುತ್ತೆ ಆವಾಗ ಮಾತ್ರ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಪಾರ್ಷಿಯಲ್ ಆರ್ ಕಂಪ್ಲೀಟ್ ಪ್ಲೆಸೆಂಟಾ ಪ್ರೀವಿಯಾ ಇದ್ದವಾಗ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಪ್ಲೆಸೆಂಟಾ ಪ್ರೀವಿಯಾ ಅಂಡ್ ಆಂಟೀರಿಯರ್ ಪ್ಲೆಸೆಂಟಾ ಆರ್ ದೇ ಸೇಮ್? ಇಲ್ಲ, ಪ್ಲೆಸೆಂಟಾ ಪ್ರೀವಿಯಾ ಅಂದ್ರೇನೆ ಬೇರೆ, ಆಂಟೀರಿಯರ್ ಪ್ಲೆಸೆಂಟಾ ಅಂದ್ರೇನೆ ಬೇರೆ. ಎರಡು ಕಂಪ್ಲೀಟ್ ಬೇರೆ ಬೇರೆ. ಓಕೆ, ಸೊ ಆಂಟೀರಿಯರ್ ಪ್ಲೆಸೆಂಟಾನಲ್ಲಿ ನಿಮಗೆ ಪ್ಲೆಸೆಂಟಾ ಹೊಟ್ಟೆಯ ಮುಂಭಾಗದಲ್ಲಿ ಅಂಟ್ಕೊಂಡಿರುತ್ತೆ. ಪ್ಲೆಸೆಂಟಾ ಪ್ರೀವಿಯಾನಲ್ಲಿ ಪ್ಲೆಸೆಂಟಾ ಕೆಳಗಡೆ ಇರುತ್ತೆ, ಸರ್ವಿಕ್ಸ್ ಮೇಲ್ಗಡೆ. ಓಕೆ, ಸೊ ಎರಡು ಬೇರೆ ಬೇರೆ. ಪ್ಲೆಸೆಂಟಾ ಪ್ರೀವಿಯಾನೇ ಬೇರೆ, ಆಂಟೀರಿಯರ್ ಪ್ಲೆಸೆಂಟಾ ಬೇರೆ, ಪೋಸ್ಟೀರಿಯರ್ ಪ್ಲೆಸೆಂಟಾ ಬೇರೆ, ಎಲ್ಲಾನು ಬೇರೆ ಬೇರೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಇದಿಷ್ಟು ನಾರ್ಮಲ್ ಆಗಿ ಜನಗಳು, ಹೆಣ್ಮಕ್ಳು ಕೇಳುವಂತಹ ಪ್ರಶ್ನೆಗಳು ಪ್ಲೆಸೆಂಟಾ ಪ್ರೀವಿಯಾ ಬಗ್ಗೆ ಅಂಡ್ ಲೋ ಲೈಯಿಂಗ್ ಪ್ಲೆಸೆಂಟಾ ಬಗ್ಗೆ. ಐ ಥಿಂಕ್ ಈಗ ಈ ವಿಡಿಯೋನಲ್ಲಿ ಪ್ಲೆಸೆಂಟಾ ಪ್ರೀವಿಯಾ ಬಗ್ಗೆ, ಲೋ ಲೈಯಿಂಗ್ ಪ್ಲೆಸೆಂಟಾ ಬಗ್ಗೆ ಎಲ್ಲಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನು ಹೇಳಿದೀನಿ, ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಹೇಳಿದೀನಿ. ಸೊ ಇಷ್ಟೇ ಲೋ ಲೈಯಿಂಗ್ ಪ್ಲೆಸೆಂಟಾ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಮತ್ತೇನಾದ್ರೂ ಡೌಟ್ ಇತ್ತು ಅಂತಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.